ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ. ರಾಜ್ಯ ರೈತ ಸಂಘಟನೆಯಿಂದ ಹೆಸರು ಬೆಂಬಲ ಬೆಲೆ ಘೋಷಣೆ ಮಾಡಲು ಖಂಡಿಸಿ ತಹಸೀಲ್ದಾರ್ ಕಚೇರಿಯಲ್ಲಿ ಮನವಿ ಸಲ್ಲಿಸಲಾಯಿತು. ಕೊಪ್ಪಳ ಜಿಲ್ಲೆಯ ಕೂಕನೂರು ತಾಲೂಕಿನ ಭಾಗದಲ್ಲಿ ರೈತರು ಹೆಸರು ಬೆಳೆ ಬೆಳೆದಿದ್ದು, ಹೆಸರು ಬೆಳೆ ಜಿಟಿ ಮಳೆಗೆ ಹೆಸರು ಬೆಳೆ ಅಲ್ಪ ಸ್ವಲ್ಪ ಉಳಿದುಕೊಂಡು ಹೆಸರು ಕಾಳಿಗೆ 10 ರಿಂದ 11 ಸಾವಿರ ರೂಪಾಯಿಗೆ ಹೆಸರು ಕಾಳಿಗೆ ಶೀಘ್ರದಲ್ಲಿ ಬೆಂಬಲ ಬೆಲೆ ಘೋಷಣೆ ಮಾಡಿ ಖರೀದಿ ಕೇಂದ್ರ ಪ್ರಾರಂಭ ಮಾಡುವಂತೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಲೂರ ಇವರು ಖಂಡಿಸಿ ಕೂಕನೂರು ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ಶಿರಸ್ತೆದಾರರಾದ ಮಹಮ್ಮದ್ ಮುಸ್ತಫಾ ಇವರು ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಕರ್ನಾಟಕ ರಾಜ್ಯ ರೈತಾಂಗಕ್ಕೆ ಕರ್ನಾಟಕ ರಾಜ್ಯ ರೈತಾಂಗಕ್ಕೆ ಈಗ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಬೆಂಬಲ ಬೆಲೆಯಲ್ಲಿ ಹೆಸರು ಖರೀದಿ ಕೇಂದ್ರ ತೆರಿಬೇಕಂತ ಒಂದು ಇದನ್ನ ಘೋಷಣೆ ಮಾಡ್ಯಾರ. ಆದ್ರೆ ಈಗ ರಾಜ್ಯ ಸರ್ಕಾರ ಇವತ್ತಿನವರೆಗೆ ಆದ್ರೆ ಹೆಸರು ಬುದ್ಧಿ ಬಂದು ಕೆಲವೊಬ್ರು ರಾಶಿ ಮಾಡಿ ಕಳ್ಸಾಕತ್ತಾರ, ಕೆಲವೊಬ್ರು ಇನ್ನು ಮಳಿ ಸಲುವಾಗಿ ಇನ್ನು ಬಿಡ್ತಾರ ಅದಾರ. ಶೀಘ್ರದಲ್ಲಿ ಇವತ್ತು ಸರ್ಕಾರ 10,000ರಿಂದ 11,000 ರೂಪಾಯಿ ಒಂದು ಕ್ವಿಂಟಲ್ ಗತಿ ಈ ರಾಜ್ಯಾದ್ಯಂತ ನಮ್ಮ ಕೊಪ್ಪಳ ಜಿಲ್ಲಾ ಕೂಕನೂರು ತಾಲೂಕಿನಲ್ಲಿ ಇವತ್ತು ಖರೀದಿ ಕೇಂದ್ರನ ಶೀಘ್ರದಲ್ಲಿ ಪ್ರಾರಂಭ ಮಾಡಬೇಕು. ಈಗಿಂದ ಬರ ಬಿದ್ದು ರೈತರಿಗೆ ಯಾವುದೂ ಇದು ಇಲ್ಲ, ಸರ್ಕಾರಿ ಸೌಲಭ್ಯನೂ ಬಂದಿಲ್ಲ. ಆಮೇಲೆ ಮತ್ತೆ ಈ ವರ್ಷ ಬಿತ್ತಬೇಕಾದ್ರೆ ಸಾಲ ಸೋಲ ಮಾಡಿ ರೈತರು ಬಿತ್ತನೆ ಮಾಡ್ಯಾರ. ಈಗ ರೇಟ್ ಇದನ್ನ ಒಂದು ಹೆಚ್ಚಿನ ಅವ್ರು ಬೆಳೆದ ಬೆಲೆಗಾರ ಒಂದು ಬೆಂಬಲ ಬೆಲೆ ಕೊಟ್ರೆ ಅವ್ರು ಮಾಡ್ಕೊಂಡು ತಿನ್ನಕ್ಕೆ ಅನುಕೂಲ ಐತಿ. ಕೆಲವೊಂದು ರೋಗ ಅದ್ರಾಗ ಹಳದಿ ರೋಗ ಬಂದವು, ಬೂದ್ ರೋಗ ಬಂದವು. ಏನಂದ್ರೆ ಪ್ರೆಸೆಂಟ್ ಇಳುವರಿ ಕಮ್ಮಿ ಐತಿ. ಇಳುವರಿ ಕಮ್ಮಿ ಇರೋದ್ರಿಂದ ಬೆಳೆ ವಿಮಾನು ಹೆಚ್ಚಿನ ರೀತಿಯ ಮುಂದಿನ ದಿನಮಾನದಲ್ಲಿ ಸರ್ಕಾರ ಕೊಡಂತ ಆಗ್ಬೇಕಂತಂದು ನಾವು ಏನಂತ ಮುಖ್ಯಮಂತ್ರಿ ಅವರಿಗೆ ಲೆಟರ್ ಮಾಡಿದ್ದೀವಿ. ನಾವು ಏನ ಕೂಕನೂರು ತಹಸೀಲ್ದಾರ್ ಮುಖಾಂತರನ ನಾವು ಅಲ್ಲಿ ಕಳ್ಸಕ್ಕೆ ಶಿಫಾರಸು ಮಾಡಿ ನಮ್ಮ ತಹಸೀಲ್ದಾರ್ ಏನದ ಇವರು ಅವ್ರು ಒಂದು ಮನವಿ ಸ್ವೀಕಾರ ಮಾಡ್ಕೊಂಡು ಅವ್ರು ಒಂದು ಏನು ಮಾತಾಡ್ಬೇಕಾಯ್ತು. ನಮಸ್ಕಾರ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರಾಜ್ಯಾದ್ಯಂತ 1 ಕ್ವಿಂಟಲ್ 10,000 ರಿಂದ 11,000 ರೂಪಾಯಿ ಹೆಸರು ಬೆಂಬಲ ಘೋಷಣೆ ಮಾಡಿದಂಥ ಖರೀದಿ ಕೇಂದ್ರ ಪ್ರಾರಂಭ ಮಾಡೋ ಕುರಿತು ತಾವು ಮನವಿ ಪತ್ರವನ್ನು ಸಲ್ಲಿಸಿದ್ರಿ. ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸ್ತೀವಿ. ಬುಡಕ ಅದ್ರಾಗ ಒಂದು ಫೋಟೋ ಬರ್ತೀನಿ.